ಜೊತೆಗೂಡು ಅಂತ ಒಂದು ಈ ಒಂದು ಒಳ್ಳೆಯ ಉದ್ದೇಶ ನಿಮ್ಗೆ ಹೇಗೆ ಬಂತು? ಈ ಒಂದು ಕಾರ್ಯಕ್ರಮಕ್ಕೆ ಒಂದೆರಡು ಮಾತುಗಳನ್ನ ಆಡಬೇಕು ಸರ್. ಆಕ್ಚುಲಿ ಏನಂತ ಅಂದ್ರೆ ಲೈಕ್ ಟೆಲಿವಿಷನ್ ಅವ್ರಿಗೆ ತುಂಬಾ ಜನ ಆಪರ್ಚುನಿಟೀಸ್ ನ ಕೊಟ್ಟಿರ್ತಾರೆ. ಲೈಕ್ TPL ಆಡ್ತಿರ್ತಾರೆ ಅಂಡ್ ICC ಆಡ್ತಿರ್ತಾರೆ. ಈ ತರ ತುಂಬಾ ಟೂರ್ನಮೆಂಟ್ ಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೀನಿ. ಅಂಡ್ ನಾನ್ ಕೂಡ ಮುಂಚೆ TPL ಅಲ್ಲಿ ಆಡಿದೆ. ಸೊ ನನ್ಗೆ ಒಂದು ಕನ್ಸಿದ್ದು ಅಂತ ಅಂದ್ರೆ ಇನ್ಫ್ಲುಯೆನ್ಸರ್ಸ್ಗೆ ಯಾರು ಕ್ರಿಕೆಟ್ ಆರ್ಗನೈಸ್ ಮಾಡ್ತಿಲ್ಲ, ಯಾಕೆ ಆರ್ಗನೈಸ್ ಮಾಡ್ತಿಲ್ಲ ಅಂತ ತಲೆ ಕೆಡ್ಸ್ಕೊಂಡ್ ಕೂತಿದೆ. ಸೊ ಅವಾಗ ಬಂದಿದ್ದ ಐಡಿಯಾ, ನಾವೆಲ್ಲ ಇನ್ಫ್ಲುಯೆನ್ಸರ್ಸ್ಗೆ ಒಂದು ಟೂರ್ನಮೆಂಟ್ ನ ಆರ್ಗನೈಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಎಲ್ಲಾ ಇನ್ಫ್ಲುಯೆನ್ಸರ್ಸ್ ನ ಒಟ್ಟಿಗೆ ಸೇರಿಸಿ ಈ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಿಮ್ಮೆಲ್ಲ ಸಪೋರ್ಟ್ ನನ್ಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಏನಂತ ಅಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಈ ತರದ್ದು ಇನ್ನ 10 ಟೂರ್ನಮೆಂಟ್ ನ ಮಾಡ್ಬೋದು. ನೀವ್ ಯಾರು ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ನಮ್ಗೆ ಟೂರ್ನಮೆಂಟ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಮೀಡಿಯಾದವರು ಎಲ್ಲರೂ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಟೂರ್ನಮೆಂಟ್ ನ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಟೈಟಲ್ ಸ್ಪಾನ್ಸರ್ ಆಗಿ ಬಂದ್ಬಿಟ್ಟು MR ಪ್ಯಾಂಥರ್ಸ್ ಅವ್ರು ಬಂದ್ರು. ಸೊ MR ಪ್ಯಾಂಥರ್ಸ್ ಅವ್ರು ಬಂದಿದ್ದಾದ್ಮೇಲೆ ನಮ್ಗೆ ತುಂಬಾ ಜನ ಓನರ್ಸ್ ಬಂದ್ರು. ಫಸ್ಟ್ ಆಫ್ ಆಲ್ ನಮ್ಗೆ ಫಸ್ಟ್ ಓನರ್ ಅಂತ ಬಂದಿದ್ದು ಇಂಕ್ಬರ್ಗ್ ಟ್ಯಾಟೂ ಸ್ಟುಡಿಯೋ ಅವರು. ಅವ್ರು ಬಂದಾದ್ಮೇಲೆ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಆಫ್ಟರ್ ದಟ್ ನಮ್ಗೆ ಕೋ ಸ್ಪಾನ್ಸರ್ಸ್ ಅಂತ ಗೋಲ್ಡನ್ ವ್ಯಾಲಿ ಕನ್ಸ್ಟ್ರಕ್ಷನ್ಸ್ ಟೀಮ್ ಇಂದ ಕೋ ಸ್ಪಾನ್ಸರ್ಸ್ ಬಂದ್ರು. ಅಂಡ್ ನಮ್ಗೆ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಋಷಿಕಾ ಗೋಲ್ಡ್ ಕಂಪನಿ ಅವ್ರು ಬಂದ್ರು. ಸೊ ಎಲ್ಲಾ ಸ್ಪಾನ್ಸರ್ಸ್ ಸೇರಿದ್ಮೇಲೆ ನಮ್ಗೆ ಈ ಟೂರ್ನಮೆಂಟ್ ಒಂದು ದೊಡ್ಡ ಸಕ್ಸಸ್ ಆಗೋ ತರ ಕಾಣಿಸ್ತಿದೆ. ಅಂಡ್ ಈ ಟೂರ್ನಮೆಂಟ್ ಎಲ್ಲಿ ನಡೀತಿದೆ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ದು ಒಂದು ಜರ್ಸಿ ಲಾಂಚಿಂಗ್ ಇವೆಂಟ್ ಇರುತ್ತೆ. ಆಫ್ಟರ್ ದಟ್ ಜರ್ಸಿ ಲಾಂಚಿಂಗ್ ಇವೆಂಟ್ ಆದ್ಮೇಲೆ ಆಚಾರ್ಯ ಕ್ರಿಕೆಟ್ ಗ್ರೌಂಡ್ ಅಲ್ಲಿ 2 days ಟೂರ್ನಮೆಂಟ್ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ 3 ಪ್ರೈಸ್ ಕೂಡ ಇದೆ. ಫಸ್ಟ್ ಸೆಕೆಂಡ್ ಬಂದವ್ರಿಗೂ ಖುಷಿಯಾಗಿರ್ತಾರೆ. ಅಂಡ್ ಸೆಮಿಫೈನಲ್ ಸೋತವ್ರು ಯಾಕೆ ನಮ್ಗೆ ಪ್ರೈಸ್ ಬರ್ಲಿಲ್ಲ ಅಂತ ಅನ್ಕೊಂತಾರೆ ಅಂತ ಥರ್ಡ್ ಪ್ರೈಸ್ ನ ಕೂಡ ಇಟ್ಟಿದೀವಿ. ಸೊ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಆಂಕರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಇದು ನಿಮ್ದೇ ಆದಂತಹ ವೇದಿಕೆ. ಸೊ ಯಾರೋ ಏನೋ ಕೇಳ್ತಾರೆ ಸರ್, ಕೇಳಿ. ಪರವಾಗಿಲ್ವಾ? ಓಕೆ, ಥ್ಯಾಂಕ್ ಯು. ಇಫ್ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಕೇಳಿ. ಅಂಡ್ ಇವಾಗ ಮೀಡಿಯಾದಲ್ಲಿ ಸ್ವಲ್ಪ ಜನ ಕೇಳಿದ್ರು ನಮ್ಗೆ ಆಡಕ್ ಚಾನ್ಸ್ ಸಿಕ್ಕಿಲ್ಲ ಅಂತ. ಫಾಸ್ಟ್ ಶೋರ್ ನಾನು ನೆಕ್ಸ್ಟ್ ಸೀಸನ್ಗೆ ನಿಜವಾಗ್ಲೂ ನಿಮ್ಗೆ ಅಂತಾನೆ ಒಂದು ಕ್ರಿಕೆಟ್ ಆರ್ಗನೈಸ್ ಮಾಡ್ತೀನಿ. ಅದ್ರಲ್ಲಿ ಎಲ್ಲ ಆಟ ಆಡೋಣ, ಒಟ್ಟಿಗೆ ಸಿಗೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್. ನಮ್ ಕ್ಯಾಪ್ಟನ್ಸ್ ಬಗ್ಗೆ ನಾನು ಹೇಳ್ಬೇಕು. ಫಸ್ಟ್ ನಾನು ಟೂರ್ನಮೆಂಟ್ ನ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ಗೆ ಕ್ಯಾಪ್ಟನ್ ಫಸ್ಟ್ ವೆಲ್ಕಮ್ ಮಾಡಿದ್ದು ಪ್ರತಾಪ್ ಟೋನಿ ಅವ್ರನ್ನ. ಪ್ರತಾಪ್ ಟೋನಿ ಅವ್ರು ಬಂದಾದ್ಮೇಲೆ ಅನಿರೀಶ್ ಬಂದ್ರು, ಕಾರ್ತಿಕ್ ಬಂದ್ರು, ದೆನ್ ರಕ್ಷಿತ್ ಬಂದ್ರು, ಅಂಡ್ ಅವಿನಾಶ್ ಅವ್ರು ಬಂದ್ರು. ಲೈಕ್ ಎಲ್ಲಾ ಕ್ಯಾಪ್ಟನ್ಸ್ ಬಂದ್ರು. ಆಫ್ಟರ್ ದಟ್ ನಮ್ಗೆ ವೈಸ್ ಕ್ಯಾಪ್ಟನ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಕ್ಯಾಪ್ಟನ್ಸ್ ತುಂಬಾ ಜನ ಅವರು ಪ್ಲೇಯರ್ಸ್ ಗಳನ್ನ ಅವರೇ ಲೀಸ್ಟ್ ಕೊಟ್ಬಿಟ್ಟು ನಮ್ಗೆ ಟೂರ್ನಮೆಂಟ್ ಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಪವನ್ ಭಟ್ ಕೂಡ ನಾನು ಫಸ್ಟ್ ಪೋಸ್ಟ್ ಹಾಕಿದ ತಕ್ಷಣ ಫಸ್ಟ್ ಫೋನ್ ಮಾಡಿ ಚಿನ್ನ ಏನ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಿದ್ಯಾ ಅಂತ ಕೇಳಿದ್ರು. ಸೊ ಅವತ್ತು ಡಿಸೈಡ್ ಆಗಿದ್ದು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಫ್ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ನನ್ನ ಕೇಳಿ, ನಾನು ನಿಮ್ಗೆ ಹೇಳ್ತೀನಿ. ಸರ್ ಫಸ್ಟ್ ಅದು ಇವಾಗ ಡಿಕ್ಲೇರ್ ಮಾಡೋಕ್ಕಾಗಲ್ಲ, ಅಪ್ಡೇಟ್ ಮಾಡ್ತೀನಿ ಸರ್. ನೆಕ್ಸ್ಟ್ ಜರ್ಸಿ ಲಾಂಚಿಂಗ್ ಇವೆಂಟ್ ಅಲ್ಲಿ ಹೇಳ್ತೀನಿ. ಟೆನ್ನಿಸ್ ಬಾಲ್, 6 feet ಬಾಲ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಂಜು ಸರ್ ಹೇಳ್ತಾರೆ. ಮಂಜು ಸರ್ಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ಸಪ್ ಅಲ್ಲಿ ಎಲ್ರಿಗೂ ಅಪ್ಡೇಟ್ ಮಾಡ್ತೀನಿ. ಅಂಡ್ ಓನರ್ಸ್ ಬರೋದು ಸ್ವಲ್ಪ ಲೇಟ್ ಆಯ್ತು. ಸೊ ಸಾರಿ ಎಲ್ರಿಗೂ, ಯಾರ್ಯಾರು ಮೀಡಿಯಾದವ್ರು ತುಂಬಾ ವೆಯ್ಟ್ ಮಾಡಿದ್ರು. ಸಾರಿ ಸರ್, ನನ್ನ ಕಡೆಯಿಂದ ಕ್ಷಮಿಸ್ಬಿಡಿ. ಅಂಡ್ ಆಲ್ಮೋಸ್ಟ್ ಇನ್ನೊಂದು 5 to 10 minutes ಅಲ್ಲಿ ರಿಮೈನಿಂಗ್ 2 ಇಬ್ರು ಓನರ್ಸ್ ಗಳು ಬರ್ತಿದ್ದಾರೆ. ಅಂಡ್ ಸಾರಿ ಎಲ್ರಿಗೂ. ಓಕೆ, ಥ್ಯಾಂಕ್ ಯು. PRO ಸುಮನ್ ಸರ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಡೇ 1 ಇಂದ ಇಲ್ಲಿವರೆಗೂ ಪೃಥ್ವಿ ಹೆಂಗ್ ನಡೀತಿದೆ ಟೂರ್ನಮೆಂಟ್ ಪ್ರಿಪರೇಷನ್ಸ್ ಅಂತ ಸ್ಟಾರ್ಟಿಂಗ್ ಇಂದ ಕೇಳ್ಕೊಂಡ್ ಬರ್ತಿದ್ದಾರೆ. PRO ಸುಮನ್ ಸರ್ ನನ್ಗೆ ಮುಂಚೆ ಹಳೆ ಪರಿಚಯ. ರವಿ ಸಿಂಧೂರ್ ಅಂತ ಅವ್ರ ಕಡೆಯಿಂದ ಫ್ರೆಂಡ್ ಆಗಿದ್ದು ಸರ್. ತುಂಬಾ ಖುಷಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ಪೃಥ್ವಿ ಸರ್. ದಯಮಾಡಿ ಇಲ್ಲೇ ವೇದಿಕೆ ಮೇಲೆ ಇರಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಸೊ ನಿಮ್ಮದು ನಾನೇನು ಕ್ವೆಶನ್ ಕೇಳಲ್ಲ, ದಯಮಾಡಿ ಬೇಜಾರು ಭಯ ಎರಡೂ ಪಡಬೇಡಿ. ಸೊ ಎಸ್,
ಮತ್ತೊಮ್ಮೆ ನಮ್ಗೊಂದು ಮಾತು ಕೂಡ ಕೊಟ್ಟಿದ್ದಾರೆ. ಈ ಒಂದು ಸೀಸನ್ 1 ಆದ ನಂತರ ಎಲ್ಲ ಟೆಕ್ನಿಷಿಯನ್ಸ್ ಗಳಿಗೂ ಕೂಡಿ ಒಂದು ಒಳ್ಳೆ ಟೂರ್ನಮೆಂಟ್ ಕೊಡ್ತೀರಂತ. ಸೊ ಮೇ ಬಿ ನಾವು ಕೂಡ ಜಾಯ್ನ್ ಆಗ್ಬೋದು ಅನ್ಕೊಳ್ತಾ ಇದೀವಿ. ಸೊ ನಮ್ಮ ಎಲ್ಲ ಮಾಧ್ಯಮ ವರ್ಗದವರು ಇದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಓಕೆನಾ? ನೆಕ್ಸ್ಟ್ ಟೂರ್ನಮೆಂಟ್ ನಮ್ಗೆ ಓಕೆನಾ? ಏನ್ ಸರ್ ಯಾರು ಚಪ್ಪಾಳೆನ ಕೊಡ್ತಿಲ್ಲ? ಇವಾಗ ಬರುತ್ತೆ ನೋಡಿ. ಓ ಹಾಗೆ, ಓಕೆ ಸೂಪರ್. ಏನಿದ್ರು ಆರ್ಗನೈಸರ್ ಬೇರೆ ಆಂಕರ್ ಬೇರೆ ಅಲ್ವಾ ಸರ್? ಸೊ ಎಸ್, ಈ ಕಾರ್ಯಕ್ರಮನ ಹಾಗೆ ಮುಂದೂಡಿಸೋಣ. ನಮ್ಮ ಕಾರ್ಯಕ್ರಮದ ಎಲ್ಲ ಓನರ್ಸ್ ಗಳಿಗೆ ಒಂದು ಹೂಗುಚ್ಛ ಕೊಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಓನರ್ಸ್ ಗಳನ್ನ ಕೂಡ ಸ್ವಾಗತವನ್ನ ಕೂಡ ಬಯಸೋಣ. ಮೊದಲಾಗಿ ವೇದಿಕೆ ಮೇಲೆ ನಮ್ಮ ಸ್ಪಾನ್ಸರ್ ಬೈ ಗೋಲ್ಡನ್ ವ್ಯಾಲಿ ವಾರಿಯರ್ಸ್ ನ ಕೋ ಓನರ್ ಆಗಿರುವಂತಹ ಶ್ರೀ ಸಂಜಯ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ತಮ್ಮ ಜೋರಾದ ಚಪ್ಪಾಳೆಯ ಮುಖಾಂತರ. ಸೊ ಹೂಗುಚ್ಛ ಕೊಡೋದಕ್ಕೆ ನಮ್ಮ ಪೃಥ್ವಿಗೌಡರು ದಯಮಾಡಿ ವೇದಿಕೆ ಮೇಲೆ ನಿಂತು ಎಲ್ಲರೂ ಜೋರದ ಚಪ್ಪಾಳೆ ಮುಖಾಂತರ. ಸೊ ಹಾಗೆ ಸಂಜಯ್ ಸರ್ ನಮ್ಮ ಈ ಒಂದು ಟೂರ್ನಮೆಂಟ್ ಬಗ್ಗೆ, ಸೀಸನ್ 1 ಬಗ್ಗೆ ಮತ್ತೆ ನಮ್ಮ ಎಲ್ಲರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ಬಿಟ್ರು. ಸೊ ಸ್ವೀಟ್, ಥ್ಯಾಂಕ್ ಯು. ಹಾಗೇನೆ ನೆಕ್ಸ್ಟ್ ನಾವು ವೇದಿಕೆ ಮೇಲೆ ಬರ್ಮಾಡಿಸ್ಕೊಳ್ಳೋಣ ನಮ್ಮ ರಿಷಿಕಾ ಗೋಲ್ಡನ್ ಸ್ಟ್ರೈಕರ್ಸ್ ನ ಓನರ್ ನ ಅನುಪಸ್ಥಿತಿಯಲ್ಲಿ ನಮ್ಮ ಕ್ಯಾಪ್ಟನ್ ಆದಂತಹ ನಮ್ಮ ದಚ್ಚು ದಿವ್ಯವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡಿಸ್ಕೊಳ್ಳೋಣ. ಸೊ ಎಲ್ಲರೂ ಜೋರದ ಚಪ್ಪಾಳೆ ಮುಖಾಂತರ ನಮ್ಮ ದಚ್ಚು ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡಿಸ್ಕೊಳ್ಳೋಣ. ಪೃಥ್ವಿ ಸರ್ ದಯಮಾಡಿ ವೇದಿಕೆಗೆ ಬಂದು ನಮ್ಮ ಕ್ಯಾಪ್ಟನ್ ಅವ್ರಿಗೆ ಹೂಗುಚ್ಛ ಕೊಡಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಸೊ ದಚ್ಚು ಸರ್ ಒಂದೆರಡು ಮಾತುಗಳನ್ನ ನೀವು ಕೂಡ ಆಡ್ಬೇಕಾಗಿ ರಿಕ್ವೆಸ್ಟಿಂಗ್. ಶಾರ್ಟ್ ಅಂಡ್ ಸ್ವೀಟ್ ಆಗಲ್ಲ, ಸ್ವಲ್ಪ ದೊಡ್ಡದಾಗಿ ಪ್ಲೀಸ್. ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ನಮ್ಮ ಓನರ್ ಬಂದಿಲ್ಲ, ಅದರಿಂದ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಓನರ್ ಇಲ್ಲ ಅಂತ ಯಾವುದೇ ಥರ ಇದಾಗೋದಕ್ಕೆ ಬಿಡಲ್ಲ. ಆ ಓನರು ಎಲ್ಲೇ ಇದ್ರೂ ಅವ್ರ ನೇಮ್ನ ಹೈಪ್ ಆಗೋ ಥರ ಗ್ಯಾರಂಟಿ ಏನು ಮಾಡ್ತೀನಿ. ಆ್ಯಂಡ್ ಯಾರ್ಯಾರು ಇಲ್ಲಿದ್ದೀರಾ ಆ್ಯಂಡ್ ಯಾರ್ಯಾರು ಇದನ್ನು ಲೈವ್ ನೋಡ್ತಿದ್ದೀರೋ ಪ್ಲೇಯರ್ಸು ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಯಾರ್ಯಾರ ಟೀಮ್ಗೆ ಯಾರ್ಯಾರು ಹೋಗ್ತೀವಿ ಅಂತ ಗೊತ್ತಿಲ್ಲ, ಬಟ್ ಎಂಡ್ ಆಫ್ ದಿ ಡೇ ಯಾರು ಹೆಲ್ತಿ ಆಗೋಣ, ಯಾರನ್ನು ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಅಂತ ಬೇಡ. ಎಲ್ಲ ಫ್ರೆಂಡ್ಸು ಒಂದು ಕಡೆ ಸಿಗ್ತಾ ಇದ್ದೀವಿ, ಜಾಲಿ ಮಾಡ್ತಾ ಇದ್ದೀವಿ, ಒಂದು ಗೇಮ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಇರಲಿ. ಪರ್ಸನಲ್ ಆಗಿ ಯಾರು ತಗೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಅದು ವೆರಿ ಬೆಸ್ಟ್ ಪೃಥ್ವಿಗಳು. ಥ್ಯಾಂಕ್ ಯು ಸೋ ಮಚ್. AVR ಟಸ್ಕರ್ಸ್ ಇಂದ ಮಿಸ್ ಸುರಭಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ತಮಿಳದ ಜೋರ ಚಪ್ಪಾಳೆ ಮುಖಾಂತರ ವೇದಿಕೆ ಮೇಲೆ ಹೆಣ್ಮಕ್ಳಿ ಸ್ಟ್ರಾಂಗ್ ಗುರು ಅಂತ ಒಂದು ಹೆಣ್ಣು ಕೊನೆಯದಾಗಿ ವೇದಿಕೆ ಮೇಲೆ ಬರ್ತಾ ಇದಾರೆ. ಅವ್ರಿಗೆ ಕೂಡ ನಮ್ಮ ಪೃಥ್ವಿಗೌಡರು ದಯಮಾಡಿ ಹೂಗುಚ್ಛ ಕೊಟ್ಟು ನಮ್ಮ ಟೀಮ್ ನ ಕೂಡ ಕಾರ್ಯಕ್ರಮಕ್ಕೆ, ತಂಡಕ್ಕೆ ಸ್ವಾಗತ ಬಯಸೋಣ. That's okay, ma'am. We want you to talk at least 2 words than saying all the best. Okay, Sir is not available today, so he's traveling to Sri Lanka. Our ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ. For all the players and for all the team owners, all the best. Let the best team win. Good luck. Good luck, Pratik. ಎಲ್ರಿಗೂ ನಮಸ್ಕಾರ. ಇಲ್ಲಿರೋರೆಲ್ಲ ಫ್ರೆಂಡ್ಸೇ. ಅಂದರೆ ICC ಇನ್ಫ್ಲೂಯೆನ್ಸರ್ಸ್ ಟೂರ್ನಮೆಂಟ್ಸ್ ಎಲ್ಲ ಆಡಿದ್ದೀವಿ. ಸೊ ಈಗ ಹೊಸ್ದಾಗೆ ಟೆಲಿವಿಷನ್ ಮೆಂಬರ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಆಡ್ತಿರೋದು ಖುಷಿ ಆಗುತ್ತೆ. ನೋಡೋಣ, ಪ್ರಾಕ್ಟೀಸ್ ಎಲ್ಲ ಇನ್ನೂ ಯಾವುದೂ ಐಡಿಯಾ ಇಲ್ಲ. ಒಳ್ಳೆ ಟೀಮ್ ಬಿಟ್ ಮಾಡಿಬಿಟ್ಟು ಆಡೋಣ. ಎಲ್ರಿಗೂ ಆಲ್ ದ ಬೆಸ್ಟ್. ಕ್ವೆಶ್ಚನ್ ಕೇಳೋರು ವೇಟ್ ಮಾಡ್ಬೇಕಾ? ಮಾತಾಡಿದ ಓಕೆನಾ? ಸ್ಯಾಟಿಸ್ಫೈಡಾ? ನೋ, ಸಾರಿ. ಮುಂದೆ ಬನ್ನಿ ಸರ್. ಅವಾಗ ನಿಮ್ ಹ್ಯಾಂಡ್ಸಮ್ ಲುಕ್ ಕೇಳಿದ್ರು ನಿಮ್ಗೆ ಓಕೆ ಅಂತಾರೆ. ನಿಮ್ಗೆ ಕೇಳ್ಬೇಕೇನಾದ್ರು ಸರ್ ನಾನು ಕ್ವೆಶ್ಚನ್ಸ್ ಕೇಳಿಲ್ವಾ ಅದರ್ ಕ್ಯಾಪ್ಟನ್ಸ್? ನೋಡಿ, ನಿಮ್ಗೂ ಬರುತ್ತೆ ಸರ್. ನಿಮ್ ಸ್ಮೈಲ್ ಅಲ್ಲಿ ಜನ ಹೆಣ್ಮಕ್ಳೇ ಕಳೆದು ಹೋಗ್ಬಿಟ್ಟಿದ್ದಾರೆ ಸರ್. ನೀವು ಹೇಳೋದು ಹೆಂಗೆ? ಇಲ್ಲ, ಏನಿಲ್ಲ, ಒಳ್ಳೆ ಟೀಮ್ ಬಿಟ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಕನ್ವಿನ್ಸಿಂಗ್ ಅವ್ರಿಗೆ. ಅದೇ ಎಲ್ರಿಗೂ ನೋಡಿ, ಒಳ್ಳೊಳ್ಳೆ ಅಂಬಾಸಿಡರ್ಸ್ ಬಂದಿದ್ದಾರೆ. ಎಲ್ಲ ಫ್ರೆಂಡ್ಸ್ ಗೊತ್ತಿರೋರು. ನಿಮ್ ನೋಡ್ತೀನಪ್ಪ. ಇಲ್ಲ ಮೇಡಮ್, ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆ ಟೀಮ್ ಬಿಟ್ ಮಾಡೋಣ ಅಂತಿದ್ದೀವಿ. ನಮ್ಮ ಟೀಮ್ ಇಂಗ್ಬಾರ್ ಕ್ರಿಕೆಟರ್ಸ್ ಅಂತ. ಸ್ಯಾಟಿಸ್ಫೈಡಾ? ಏನ್ ಸರ್ ಈ ರೇಂಜ್ಗೆ ಓಕೆ ಕೊಟ್ಬಿಟ್ರು ನಿಮಗೆ? ಓಕೆ, ನೆಕ್ಸ್ಟ್ ನಾವು ಹೋಗೋಣ ನೆಕ್ಸ್ಟ್ ಕ್ಯಾಪ್ಟನ್ ಹತ್ರ. ಎಸ್, ಬರುತ್ತೆ. ಸ್ಮೈಲಲ್ಲೇ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಟೈಮ್ ನಾವು ಯೂಶಲ್ ಆಗಿ TPL, TCL, ಇವಾಗ ರಾಜ್ ಕಪ್ ಇದನ್ನೆಲ್ಲ ಆಡ್ಕೊಂಡ್ ಬಂದಿದ್ದು. ಫಸ್ಟ್ ಟೈಮ್ ಇದೊಂದು ಇನ್ಫ್ಲುಯೆನ್ಸರ್ ಪ್ರೀಮಿಯರ್ ಲೀಗು. ತುಂಬ ಖುಷಿ ಆಗ್ತದೆ. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ. ಐ ವಿಶ್ ನೀವು ತಿರ್ಗಾ ಅಬ್ರಾಡಲ್ಲೆಲ್ಲ ಮಾಡಿ
ಇದು ಮಾಡಿ. ಆ್ಯಂಡ್ ಒಳ್ಳೊಳ್ಳೆ ಕ್ರಿಯೇಟರ್ಸ್ಗಳಿದ್ದಾರೆ. ನನ್ನ ಪ್ರೊಫೈಲ್ಸ್ಗಳನ್ನೆಲ್ಲ ನೋಡಿದೆ, ನಾನು ತುಂಬ ನೋಡಿ ಎಂಜಾಯ್ ಮಾಡೋ ಕ್ರಿಯೇಟರ್ಸ್ಗಳಿದ್ದಾರೆ. ಸೊ ಖುಷಿ ಆಗ್ತದೆ ಅವರಲ್ಲಿ ಒಂದು ಆಗಿ ನಾವು ಆಡ್ತಾ ಇರೋದು. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳಬೇಕು ಅಂದರೆ AVR ಟಸ್ಕರ್ಸ್ ಟೀಮು, ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಆದ್ರೂ ನೀವು ಹೇಳ್ಬೇಕು ಸರ್. ಅಲ್ಲ ಐ ಮೀನ್ ಅವ್ರು ಬಂದ್ರೇನೆ ಒಂದು ಗತ್ತಿರುತ್ತೆ, ಅಷ್ಟು ಸುದ್ದಿ ಇರುತ್ತೆ. ಸೊ ಆ ಟೀಮ್ ಅವ್ರ ಜೊತೆ ನಾನು ಆಡ್ತಾ ಇರೋದು ತುಂಬಾ ಖುಷಿ ಇದೆ. OP ಆಕ್ಷನ್ ಅಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ನ ಬಿಡ್ ಮಾಡ್ಕೊಂಡು ಈ ಸತಿ ಕಪ್ ನ ತಗೊಂಡೋಗೋಣ ಅಂತ ಇದೀವಿ. ನೋಡೋಣ. ಈ ಸಲ ಕಪ್ ನಮ್ದೆ ನಿಮ್ ಸ್ಟೈಲ್ ಹೇಳಿ ಸರ್. ಬೇಡ ಪರವಾಗಿಲ್ಲ, ನಾವ್ ಗೆದ್ದಾದ್ಮೇಲೆ ಹೇಳ್ಕೊಂತೀವಿ ಸರ್. ಪರವಾಗಿಲ್ಲ, ಇಷ್ಟು ಕಾನ್ಫಿಡೆನ್ಸ್ ಹೇಳೋದು ಒಂದ್ಸತಿ ಕೇಳ್ಬೇಕಾ ಕೇಳಬಾರ್ದಾ? ಅಲ್ಲ, ಕಪ್ ಗೆದ್ದಾಗ ಜೋರಾಗಿ ಹೇಳ್ತೀವಿ. ಅದ್ರಲ್ಲಿ ನಾನು ಬರ್ದೆ ಮಿಸ್ ಆಗ್ಬಿಟ್ರೆ ನಂಗೆ ಜೋರ ಬಂತು. ಅಲ್ಲ ಪರವಾಗಿಲ್ಲ, ಪೃಥ್ವಿ ಕರ್ಸ್ಕೊಂತಾರೆ. ಓ ಹಾಗೆ, ಓಕೆ. ಸ್ಯಾಟಿಸ್ಫೈಡಾ? ಎಸ್, ಓಕೆ ಸರ್. ನೆಕ್ಸ್ಟ್ ಪ್ಲೀಸ್ ಕಮ್ ಫಾರ್ವರ್ಡ್ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿರೀಶ್. ಕ್ರಿಕೆಟ್ ಯಾರಿಗೇನು ಹೊಸದೇನಲ್ಲ ಹುಡುಗರುಗಳಿಗೆ. ಇವಾಗೆಲ್ಲ ಹುಡುಗಿರುಗಳು ಕೂಡ ಕ್ರಿಕೆಟ್ ಆಡ್ತಿದ್ದಾರೆ. ಬಟ್ ಇಲ್ಲಿ ಫಸ್ಟ್ ಕ್ರಿಕೆಟ್ ಅಂದ ಹಿಡ್ಕೆ ನಾವೆಲ್ಲ ಫಸ್ಟ್ ಬರೋದೇ ಗಲ್ಲಿ ಕ್ರಿಕೆಟರ್ಸ್ಗಳು. ರೋಡಲ್ಲಿ ನಮ್ಮ ಮನೆ ಫುಟ್ಬಾಲ್ ಹತ್ರ ಶುರು ಮಾಡಿ ಗ್ರೌಂಡಲ್ಲಿ ಆಡಿ ಮತ್ತೆ ಆಮೇಲೆ ಒಳ್ಳೊಳ್ಳೆ ಸ್ಟೇಡಿಯಂಗಳೆಲ್ಲ ಆಡಿದ್ದೀವಿ. ಅಂದರೆ ನಮಗೆ TPL ಅಂತ ಒಳ್ಳೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಮಗೆ. ಬಟ್ ಫಸ್ಟ್ ಟೈಮು ಪೃಥ್ವಿ ಅವ್ರು ನಮ್ಮನ್ನ ಕ್ಯಾಪ್ಟನ್ ಮಾಡಿ ಇಲ್ಲಿ ನಮಗೆ ಕರೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಹಾಗೆ ಎಲ್ಲ ಕ್ಯಾಪ್ಟನ್ಸ್ಗಳಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡಿ, ಅದರಲ್ಲಿ ನಮ್ಮನ್ನ ಗೆಲ್ಲಕ್ಕೆ ಬಿಟ್ಬಿಡಿ. ಹಾಗೆ ಎಲ್ಲರೂ ಒಂದು ಒಳ್ಳೆ ಪ್ಲಾನಿಂಗಲ್ಲಿ ಬಂದಿರ್ತಾರೆ ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ತೊಗೋಬೇಕು ಅಂತ. ಬಟ್ ಪ್ಲೇಯರ್ಗಳು ತೊಗೊಳ್ಬೇಕು ಲಕ್ ಮ್ಯಾಟ್ರ್ ಆಗುತ್ತೆ, ಕ್ರಿಕೆಟ್ ಆಡಬೇಕು ಲಕ್ ಮ್ಯಾಟ್ರ್ ಆಗುತ್ತೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.